ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಮಿತ್ರರೇ, ಐತಿಹಾಸಿಕ ಯುದ್ಧಗಳು ನಡೆಯುತ್ತಿದ್ದ ಕಾಲದಲ್ಲಿ ಗೆಲುವು ಅನ್ನೋದಕ್ಕೆ ಪರಿಮಿತಿ ಇರಲಿಲ್ಲ. ರಾಜ್ಯ, ಅಧಿಕಾರ, ಗೋಸಂಪತ್ತು, ಕೋಟೆಗಳ ಆಕ್ರಮಣ ಎಲ್ಲವೂ ಗೆಲ್ಲಬೇಕು ಎನ್ನುವ ಧಾವಂತದಲ್ಲಿ ಎಲ್ಲವನ್ನ ಜಯದ ಹೆಸರಲ್ಲೇ ಕರೀಲಾಗ್ತಿತ್ತು. ದೌರ್ಭಾಗ್ಯ ಅಂತಂದ್ರೆ ಜಯ ಎಂಬ ಹೆಸರಿನಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಸಹ ಗೆಲುವು ಅಂತೇನೆ ನೋಡ್ಲಾಗ್ತಿತ್ತು. ಪರಕೀಯರ ಆಕ್ರಮಣ ಕಾಲದಲ್ಲಂತೂ ಸ್ತ್ರೀಯರ ಮೇಲಿನ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ ಅವ್ಯಾಹತವಾಗಿ ನಡೀತಿತ್ತು. ಆದರೆ ಇಲ್ಲೊಬ್ಬ ವ್ಯಕ್ತಿ ಅದಕ್ಕೆ ಭಿನ್ನವಾಗಿದ್ದ. ಆತನೇ ಛತ್ರಪತಿ ಶಿವಾಜಿ ಮಹಾರಾಜ. ಆತನಿಗೆ ಶತ್ರುಗಳ ರಾಜ್ಯ ಬೇಕಿತ್ತು, ಅವರ ಕೋಟೆಗಳು ಬೇಕಿದ್ವು, ಶಕ್ತಿ, ಸಂಪತ್ತು ಎಲ್ಲ ಬೇಕಿತ್ತು. ಆದರೆ ಒಬ್ಬ ಹೆಣ್ಣಿನ ಕಣ್ಣೀರು ಮಾತ್ರ ಬೇಡವಾಗಿತ್ತು. ಆತ ಚಾಣಕ್ಯ ಆಲೋಚನೆಯಂತೆ ಬಾಳ್ತಿದ್ದ. ಆತ ಚಾಣಕ್ಯರ ತಂತ್ರ ಮಂತ್ರಗಳನ್ನ ಅನುಷ್ಠಾನಕ್ಕೆ ತಂದಿದ್ದ. ಚಾಣಕ್ಯ ಹೇಳಿದಂತೆ ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಠವತ್ ಆತ್ಮವತ್ ಸರ್ವಭೂತೇಶು ಯಪಶ್ಯತಿ ಸಪಂಡಿತ. ಅಂದ್ರೆ ಪರರ ಹೆಣ್ಣನ್ನ ತಾಯಿಯಂತೆ ಕಾಣುವವನೇ ಜ್ಞಾನಿ, ಪರರ ಆಸ್ತಿಯನ್ನ ಮಣ್ಣಿನಂತೆ ತಿರಸ್ಕರಿಸುವವನೇ ಧರ್ಮಾತ್ಮ, ಎಲ್ಲರಲ್ಲೂ ತನ್ನಂತೆ ಎಂದು ನೋಡುವವನೇ ಮಹಾಪುರುಷ ಅಂತ. ಇದು ಶಿವಾಜಿ ಮಹಾರಾಜರ ಜೀವನ ವಿಧಾನ ಆಗಿತ್ತು. ಅದು ಮಹಾರಾಜರ ಆಡಳಿತದ ಜೀವನಾಡಿಯಾಗಿತ್ತು. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಯೋಧರ ರಾಜ ಆಗಿರಲಿಲ್ಲ. ಅವರು ಮೌಲ್ಯಗಳನ್ನ ಪರಿಪಾಲಿಸುವ ಮಹಾರಾಜರು ಆಗಿದ್ರು. ಶೌರ್ಯಕ್ಕೆ ಸಮ ಸಂಸ್ಕಾರ, ಧೈರ್ಯಕ್ಕೆ ಸಮ ಧರ್ಮ, ಯುದ್ಧಕ್ಕೆ ಸಮವಾದ ಸ್ತ್ರೀಯರ ಗೌರವ ಎಂದು ನಂಬಿದ ಮಹಾನ್ ನಾಯಕ ಅವರು. ಶಿವಾಜಿ ಮಹಾರಾಜ ಅಂದ್ರೆ ಸಂಸ್ಕಾರಗಳ ಮೈವೆತ್ತ ರೂಪ, ಚಾರಿತ್ರ್ಯದ ಮೇರು. ಶಿವಾಜಿ ಮಹಾರಾಜರ ಹೆಣ್ಣಿನ ಬಗ್ಗೆ ಇದ್ದ ನಿಲುವು, ಗೌರವ ಮತ್ತು ಅವರ ಔನ್ನತ್ಯದ ಕಾಲದಲ್ಲೂ ಅವರು ಹಿಡಿದುಕೊಂಡದ್ದು ಮಾನವೀಯತೆ. ಅಫ್ಜಲ್ ಖಾನ್, ಶೈಸ್ತೆ ಖಾನ್ ಮತ್ತು ಔರಂಗಜೇಬ್ ಎಲ್ಲರೂ ಯುದ್ಧದಲ್ಲಿ ಅತ್ಯಾಚಾರ ಅನಾಚಾರಗಳ ಮಾರ್ಗವನ್ನೇ ಅನುಸರಿಸ್ತಿದ್ರು. ಅವರ ಸಾಮ್ರಾಜ್ಯ ಕಟ್ಟಲು ಮಾಡಿದಂಥ ವಿದ್ರೋಹ, ಮಠ ಮಂದಿರಗಳ ಧ್ವಂಸ, ಗೋಹತ್ಯೆ, ಸ್ತ್ರೀಯರ ಮೇಲೆ ನಡೆಸಿದಂಥ ಅತ್ಯಾಚಾರಗಳು ಲೆಕ್ಕಕ್ಕೆ ಸಿಗದಷ್ಟು. ಸಾಮಾನ್ಯವಾಗಿ ಆ ದಿನಗಳಲ್ಲಿ ರಾಜರ ಸೇನೆಗಳು ಶತ್ರು ರಾಜ್ಯಕ್ಕೆ ಹೋದಾಗ ಸ್ತ್ರೀ ಮಕ್ಕಳ ಮೇಲೆ ದಾಳಿ, ಅವಮಾನ, ದೊಂಬಿ, ಲೂಟಿ ಆ ದಿನಗಳಲ್ಲಿ ಸಹಜ ಎನ್ನುವಾಗ ಆಗಿತ್ತು. ಆದರೆ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಇಂಥ ಕೃತ್ಯಗಳು ಸಂಪೂರ್ಣ ನಿಷಿದ್ಧವಾಗಿತ್ತು. ಸ್ತ್ರೀಯರ ಮೇಲೆ ಕಣ್ಣೆತ್ತಿದರೆ ಆ ಕೈ ಕತ್ತರಿಸಿ ಹಾಕೋ ಕಠಿಣ ಆದೇಶ ಇತ್ತು. ಶಿವಾಜಿಯ ಸೈನ್ಯದಲ್ಲಿ ಪ್ರಸಿದ್ಧವಾಗಿದ್ದ ಮಾತು, ಶತ್ರುವಿನ ಧನವನ್ನು ಕದ್ದರೂ ಶತ್ರುವಿನ ಮಹಿಳೆಯರ ಮೇಲೆ ಕಣ್ಣಿಟ್ಟರೆ ಶಿವಾಜಿಯ ಕೋಪದಿಂದ ಯಾರೂ ತಪ್ಪಿಸಿಕೊಳ್ಳಾರ ಅನ್ನೋದು. ಒಮ್ಮೆ ಶಿವಾಜಿಯ ಸೇನೆಯಿಂದ ಸೋತ ಕಲ್ಯಾಣದ ಸೂಬೇದಾರ್ ಅಬ್ದುಲ್ಲಾ ಮೊಮಿನ್ರನ್ನ ಬಂಧಿಸಿತು. ಅವರ ಮನೆಗೆ ಸೇರಿದ ಆಭರಣಗಳ ಜೊತೆಗೆ ಅವರ ಸುಂದರ ಪತ್ನಿ ಸೈದಾಬಿಯನ್ನು ಕೂಡ ಶಿವಾಜಿಯ ಎದುರಿಗೆ ತಂದು ನಿಲ್ಲಿಸಲಾಯಿತು. ಆಕೆ ಭಯ ನಡುಕದಿಂದ ಕಂಪಿಸ್ತಿದ್ಲು. ಶಿವಾಜಿ ಮಹಾರಾಜರು ಆಕೆಯ ತಲೆ ತಗ್ಗಿಸಿಕೊಂಡು ನಿಂತಿರೋದನ್ನ ನೋಡಿ ಸೈನಿಕರಿಗೆ ಗದರಿಸಿ ಅವ್ರು ಹೇಳಿದ್ದು, ನೀವು ಯಾರನ್ನ ತಂದಿದ್ದೀರಿ ಗೊತ್ತೇ? ಈಕೆ ಶತ್ರುವಿನ ಪತ್ನಿ ಅಲ್ಲ, ಈಕೆ ಒಬ್ಬ ಮಗಳು, ಒಬ್ಬಳ ತಾಯಿ ಅಥವಾ ಒಬ್ಬಳ ಸಹೋದರಿ. ಅವಳನ್ನ ಗೌರವದಿಂದ ಮನೆಗೆ ಕಳಿಸಿ. ನನಗೆ ಶತ್ರುತ್ವ ಇರೋದು ಬಿಜಾಪುರದ ಸುಲ್ತಾನರೊಂದಿಗೆ ಹೊರತು ಆತನ ರಾಜ್ಯದ ಹೆಣ್ಣು ಮಕ್ಕಳೊಂದಿಗೆ ಅಲ್ಲ. ಮಹಾರಾಜರು ಆಕೆಗೆ ಚಿನ್ನ, ಆಭರಣ ಹಾಗೂ ರಕ್ಷಣೆಗೆ ಸೈನಿಕರನ್ನ ಕಳಿಸಿ, ನೀನು ಭಯಪಡೋ ಅಗತ್ಯ ಇಲ್ಲ, ಇಲ್ಲಿ ನಮಗೆ ಪ್ರತಿಯೊಬ್ಬ ಹೆಣ್ಣು ದೇವತೆಯಂತೆ ಅಂತ ಹೇಳಿ ಕಳಿಸಿದ್ರು. ಇಂಥ ನಡೆ ಆ ಕಾಲದಲ್ಲಿ ಅಸಾಧ್ಯವಾಗಿತ್ತು. ಶಿವಾಜಿ ಮಹಾರಾಜರು ಕೋಟೆ ಗೆದ್ದಾಗ ಒಂಟಿಯಾಗಿ ಉಳಿದು ಅಳುತ್ತಿದ್ದ ಹೆಂಗಸರು ಮತ್ತು ಮಕ್ಕಳನ್ನ ನೋಡಿ ಸೈನಿಕರಿಗೆ ಆದೇಶ ನೀಡ್ತಿದ್ರು, ಶತ್ರುವಿನ ಮಹಿಳೆಯರ ಮತ್ತು ಮಕ್ಕಳ ಕಣ್ಣೀರು ಜಯಶಾಲಿಯಾದ್ರೂ ನಮಗದು ಶಾಪ, ಅವರನ್ನ ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯಿರಿ ಅಂತ. ಒಮ್ಮೆ ಮಹಾರಾಜರ ಸೇನೆಯಲ್ಲಿ ಒಬ್ಬ ಸೈನಿಕ ಒಬ್ಬ ಹೆಂಗಸನ್ನ ಕಿರುಕುಳ ಕೊಟ್ಟನೆಂದು ಆರೋಪ ಬಂತು. ಶಿವಾಜಿ ಮಹಾರಾಜರು ವಿಚಾರಣೆ ಮಾಡಿ ತಪ್ಪು ಸಾಬೀತಾದ ತಕ್ಷಣ ಛತ್ರಪತಿ ಶಿವಾಜಿಯ ಸೇನೆಯಲ್ಲಿ ಹೆಣ್ಣಿನ ಅವಮಾನ
ಜೀವವಾದಿಗೂ ಕ್ಷಮೆ ಪಡೆಯದು ಅಂತ ಹೇಳಿ ಅವನಿಗೆ ಗಂಭೀರ ಶಿಕ್ಷೆ ವಿಧಿಸಿದ್ರು. ಇದರಿಂದಲೇ ಅವರ ಸೇನೆ ಧರ್ಮವೀರ ಸೇನೆ ಅಂತ ಹೆಸರು ಪಡೆದಿತ್ತು. ಜೀಜಾಬಾಯಿ ಶಿವಾಜಿಗೆ ಬಾಲ್ಯದಲ್ಲೇ ಹೇಳಿರ್ತಕ್ಕಂಥ ಮಾತು, ಮಗು ಶಿವಾಬ, ಶತ್ರುವಿನ ಕೋಟೆ ಗೋಡೆಯವರೆಗೆ ನಿನ್ನ ಕತ್ತಿ ತಲುಪಲಿ, ಆದ್ರೆ ಶತ್ರು ಮನೆಯ ಒಳದ್ವಾರ ಮಾತ್ರ ದಾಟಬಾರದು. ಮಹಾರಾಜರು ಜೀವನವಿಡೀ ತಾಯಿ ಕಲಿಸಿದ ಈ ಸಂಸ್ಕಾರದ ಪಾಠವನ್ನ ಪಾಲಿಸಿಕೊಂಡು ಬಂದರು. ಶಿವಾಜಿ ಮಹಾರಾಜರು ಶೌರ್ಯದಲ್ಲಿ ಸಿಂಹ, ನೀತಿಯಲ್ಲಿ ಹಂಸ, ರಾಜಕಾರಣದಲ್ಲಿ ಚಾಣಕ್ಯ, ಆದರೆ ಮಹಿಳೆಯರ ಗೌರವದಲ್ಲಿ ಮನುಕುಲದ ನಿಜವಾದ ರಕ್ಷಕ. ಅವರ ಜೀವನ ಒಂದು ಸಂದೇಶ. ಧೈರ್ಯವೆಂದ್ರೆ ಗೆಲುವಲ್ಲ, ಧೈರ್ಯವೆಂದ್ರೆ ಮನುಷ್ಯತ್ವ ಉಳಿಸುವ ಸಾಮರ್ಥ್ಯ. ಮಹಾರಾಜರಿಗೆ ಜೀಜಾಬಾಯಿ ಬಾಲ್ಯದಲ್ಲೇ ಹೇಳಿದ್ದ ಮಾತೊಂದಿದೆ, ಕೋಟೆಗಳನ್ನ ಗೆಲ್ಲು, ದೇಶವನ್ನ ಗೆಲ್ಲು, ಆದ್ರೆ ಯಾವತ್ತೂ ಒಬ್ಬ ಹೆಣ್ಣಿನ ಗೌರವವನ್ನ ಗೆಲ್ಲಲು ಹೋಗಬೇಡ ಅಂತ. ಅದನ್ನು ಎಂದೆಂದಿಗೂ ಒಮ್ಮೆಯೂ ಧಿಕ್ಕರಿಸದೆ ಜೀವನ ಪೂರ್ತಿ ಪಾಲಿಸಿದ ಮಗ ಶಿವಾಜಿ. ಶಿವಾಜಿ ಮಹಾರಾಜರು ನಮಗೆ ಕಲಿಸಿಕೊಟ್ಟಿದ್ದು, ಶೌರ್ಯ ಅಂದ್ರೆ ಗೆಲ್ಲುವ ಕಲೆ ಅಲ್ಲ, ಶೌರ್ಯ ಅಂದ್ರೆ ಮನುಷ್ಯತ್ವ ಉಳಿಸುವ ಸಾಮರ್ಥ್ಯ. ರಾಜನಂದ್ರೆ ಜನರ ರಕ್ಷಕ, ಆದರೆ ಹೆಣ್ಣಿನ ರಕ್ಷಕನಾಗಿದ್ದವನೇ ನಿಜವಾದ ಮಹಾರಾಜ. ಶಿವಾಜಿ ಮಹಾರಾಜರು ಯುದ್ಧ ಧರ್ಮದ ಹೊಸ ವ್ಯಾಖ್ಯಾನ ಕೊಟ್ಟವರು. ಅವರ ದೃಷ್ಟಿಯಲ್ಲಿ ಸ್ತ್ರೀಯು ಗೃಹಿಣಿ ಅಲ್ಲ, ಗುರು. ಅವಳು ದುರ್ಬಲಳಲ್ಲ, ಶಕ್ತಿದಾಯಿನಿ. ಅವಳು ಕಣ್ಣೀರು ಯುದ್ಧ ಜಯಕ್ಕಿಂತಲೂ ದೊಡ್ಡ ಸೋಲು. ಅವರು ಆಗಾಗ ಹೇಳ್ತಿದ್ದ ಮಾತು, ಹೆಣ್ಣಿನ ಗೌರವವನ್ನು ರಕ್ಷಿಸದೆ ಯೋಧನ ಕತ್ತಿ ಎಂದಿಗೂ ಶುದ್ಧವಾಗಲಿಕ್ಕೆ ಸಾಧ್ಯವಿಲ್ಲ. ಮಿತ್ರರೇ, ಧೈರ್ಯ, ಶೌರ್ಯ, ಪರಾಕ್ರಮಕ್ಕೆ ಮತ್ತೊಂದು ಹೆಸರೇ ಶಿವಾಜಿ ಮಹಾರಾಜರು. ಅವೆಲ್ಲಕ್ಕೂ ಬಹುದೊಡ್ಡದಾಗಿದ್ದು ಅವರ ಮನೋಭೂಮಿಕೆ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಒಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.